ರಾಮದುರ್ಗಕ್ಕೆ ರೈಲ್ವೆ ಮಾರ್ಗ. ರೈಲ್ವೆ ಹೋರಾಟ ಸಮಿತಿಯಿಂದ ಸತ್ಯಾಗ್ರಹ ಎಚ್ಚರಿಕೆ. ಲೋಕಾಪುರದಿಂದ ರಾಮದುರ್ಗ ಮುಖಾಂತರ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿ ರೈಲು ಹೋರಾಟ ಸಮಿತಿಯ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಲೋಕಾಪುರದಿಂದ ರಾಮದುರ್ಗ ಮುಖಾಂತರ ಧಾರವಾಡಕ್ಕೆ ಶೀಘ್ರ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಬೇಕಾಗುತ್ತದೆ ಎಂದು ಹೋರಾಟ ಸಮಿತಿಯ ಪದಾಧಿಕಾರಿಗಳು ತಹಶೀಲ್ದಾರ್ ಮುಖಾಂತರ ಉಭಯ ಸರ್ಕಾರಗಳ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಸೋಮವಾರ ತಹಶೀಲ್ದಾರ್ ಮೂಲಕ ಕೇಂದ್ರದ ರೈಲ್ವೆ ಸಚಿವ, ರಾಜ್ಯದ ರಾಜ್ಯಪಾಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿ, ಹೋರಾಟಗಾರರು ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದರೂ ಈ ಭಾಗದ ಜನತೆಯ ಬೇಡಿಕೆ ಈಡೇರಿಸಲು ಉಭಯ ಸರ್ಕಾರಗಳು ಆಸಕ್ತಿ ಹೊಂದಿಲ್ಲ ಎಂದು ದೂರಿದರು. ರಾಮದುರ್ಗ ತಾಲೂಕಿನಲ್ಲಿ ರೈಲ್ವೆ ಹೋರಾಟಗಾರರ ಒತ್ತಾಯದ ಮೇರೆಗೆ 2019ರಲ್ಲಿ ಹೊಸ ರೈಲು ಮಾರ್ಗಕ್ಕಾಗಿ ಸರ್ವೆ ಕಾರ್ಯ ನಡೆಸಿ ಕೇಂದ್ರ ಸರ್ಕಾರ ಕಾಮಗಾರಿ ಆರಂಭಕ್ಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. 2019ರ ನಂತರ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಈ ಭಾಗದ ಜನರ ಬೇಡಿಕೆಗೆ ಉಭಯ ಸರ್ಕಾರಗಳು ಸ್ಪಂದಿಸಬೇಕು. ಇಲ್ಲದಿದ್ದಲ್ಲಿ ಉಗ್ರ ಹೋರಾಟದೊಂದಿಗೆ ತಾಲೂಕಾ ಆಡಳಿತ ಕಚೇರಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಹಾಗೂ ರೈಲು ಹೋರಾಟ ಸಮಿತಿಯ ಬಸೀರ್ ಅಹಮದ್ ಬೈರೇಗ್ದಾರ್, ನ್ಯಾಯವಾದಿ ಜಿಬಿ ಅಮಟೂರ್, ಮೋಹನ್ ಸೋರಿ, ಎಸ್ಕೆ ಪಾಟೀಲ್, ರಾಜು ಹರ್ಲಾಪುರ್, ರೈತ ಮುಖಂಡ ಜಗದೀಶ್ ದೇವರಡ್ಡಿ, ಬಸವರಾಜ್ ಗುರಡ್ಡಿ, ದಾದಾ ಪೀರ್ ಹಾಜಿ, ಮಂಜುನಾಥ್ ಮಾದರ್, ಬಿಎಲ್ ಸಂಕನಗೌಡ್ರ, ಪರ್ವೇಜ್ ಫನಿಬಂದ್, ಪ್ರಶಾಂತ್ ಅಂಗಡಿ, ಕಾಸಿಂ ಪಡದಾರ್ ಸೇರಿದಂತೆ ಇತರರು ಹಾಜರಿದ್ದರು. ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ, ಕಳೆದ 20 ವರ್ಷಗಳಿಂದ ನಾವು ರಾಮದುರ್ಗ ನಗರಕ್ಕೆ ಹೊಸ ರೈಲು ಮಾರ್ಗ ಆಗಬೇಕು ಅಂತ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ರೈಲ್ವೆ ಹೋರಾಟದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಕುತುಬುದ್ದೀನ್ ಕಾಜಿ ಅವ್ರ ಜೊತೆ ನಾನು ಮುಧೋಳದಲ್ಲಿ ಹೋರಾಟ ಮಾಡ್ತಾ ಬಂದೆ. ಅಲ್ಲಿ ಕುಡ್ಚಿ ಬಾಗಲಕೋಟ್ ಹೊಸ ಮಾರ್ಗ ಸ್ಯಾಂಕ್ಷನ್ ಆಯಿತು. ಆಮೇಲೆ ಕಾರಣಾಂತರದಿಂದ ನಾನು ನಮ್ಮ ಊರಿಗೆ ಬಂದೆ. ಇಲ್ಲಿ ನಾನು ನಮ್ಮ ಊರಿಗೆ ರೈಲ್ವೆ ಆಗಬೇಕಲ್ಲ ಅಂತೇಳಿ ಕುತುಬುದ್ದೀನ್ ಕಾಜಿ ಅವರಿಗೆ ಸಾಕಷ್ಟು ಹೋರಾಟಗಾರರ ಜೊತೆ ಹೋರಾಟ ಮಾಡ್ತಾ ನಾನು ಇಲ್ಲಿ ಅವರಿಂದ ಭಾಳಷ್ಟು ವಿಷಯಗಳನ್ನು ಕಲಿತು ಹೋರಾಟಕ್ಕೆ ಬಂದೆ. ಜೊತೆಗೆ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಗಳಲ್ಲಿ ಒಂದು ಸಣ್ಣ ಕರಪ್ಷನ್ಸ್ ತಿದ್ದುಪಡಿ ಕೂಡ 5-6 ತಿಂಗಳು ಮಾಡ್ತಾರೆ ಇವರು. ಅವೆಲ್ಲನೂ ನೋಡಿ ರಮೇಶ್ ಗರ್ದನವರಂಥ ಮೇರು ಹೋರಾಟಗಾರ ಇಲ್ಲಿ ಮುಧೋಳದಲ್ಲಿ ರೈತ ಸಂಘದ ಒಬ್ಬ ಧೀಮಂತ ನಾಯಕ ಅಂತರ ಜೊತೆ ನಾವು ಹೋರಾಟ ಮಾಡ್ತಾ ಬಂದು ಇಲ್ಲಿ ಕೂಡ ಸಾಕಷ್ಟು ಸಂಘಟನೆಯವರನ್ನು ಕರ್ಕೊಂಡು ಇಲ್ಲಿ ಭಾಳಷ್ಟು ಜನ ಹಿರಿಯರು, ಎಲ್ಲ ಸಂಘಟನೆಯವರು ನಮಗೆ ಬೆಂಬಲ ಕೊಡ್ತಾ ಬಂದರು. ಕಾರಣಾಂತರದಿಂದ 2019ರಲ್ಲಿ ಸರ್ವೆ ಆಯಿತು ರೈಲ್ವೆದ್ದು, ಆದರೆ ಬಹಳಷ್ಟು ವಿಳಂಬ ಆಗ್ತಾ ಹೋಗ್ತಾ ಇದೆ. ಈ ವಿಳಂಬ ಆಗಬಾರ್ದು. ನಾವು ಸಾಕಷ್ಟು ಸಲ ಉಗ್ರ ಹೋರಾಟ ಮಾಡ್ತೀವಿ ಅಂತಂದ್ರು ಸರ್ಕಾರ ದೇವರೆಡ್ಡಿಯವರ ಹೇಳಿದಂಗೆ ಬರ್ತಾ ಇಲ್ಲ. ಹಿತಾಸಕ್ತಿ ಬೇಕು, ಅವ್ರಿಗೂ ಇಚ್ಛೆ ಬೇಕು. ಬರೀ ಸಾರ್ವಜನಿಕರಿಗೆ ಇಷ್ಟ ಅಲ್ಲ, ಅವ್ರಿಗೂ ಕೂಡ ಬೇಕು. ಹೋರಾಟ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಇನ್ಮೇಲೆ ನಾವು ಹೋರಾಟ ಮಾಡ್ತಾ ನಮ್ಮ ಸಮಯವನ್ನು ಹಾಳು ಮಾಡೋಂಗಿಲ್ಲ. ನಾವು ಉಗ್ರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಮನವಿ ಮುಖಾಂತರ ಈ ಮನವಿಯಲ್ಲಿ ಕೂಡ ಬರೆದಿದ್ದೀವಿ. ಒಂದೇದು ನಮ್ಮ ರೈಲ್ವೆ ಆಗಲೇಬೇಕು.